ಬೆಂಗಳೂರು ನಗರದ ಕಸವನಹಳ್ಳಿಯಲ್ಲಿ ಕಳಪೆ ಗುಣಮಟ್ಟದ ಅನಧಿಕೃತ ಅಪಾರ್ಟ್ಮೆಂಟ್ಗಳ ನಿರ್ಮಾಣ. ಕಣ್ಣು ಮುಚ್ಚಿ ಕುಳಿತ ಜಿಬಿಎ ಹಾಗೂ ಬಿಡಿಎ ಅಧಿಕಾರಿಗಳು. ಹೌದು, ಬಿಬಿಎಂಪಿಯಿಂದ ಜಿಬಿಎ ಆದಂತಹ ಮಹಾನಗರ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಅನಧಿಕೃತ ಅಪಾರ್ಟ್ಮೆಂಟ್ಗಳು ತಲೆ ಎತ್ತುತ್ತಿವೆ. ಸರ್ಕಾರದ ಆದೇಶಗಳು ಹಾಗೂ ನಿಯಮಾವಳಿಗಳಂತೆ ಅಪಾರ್ಟ್ಮೆಂಟ್ಗಳು ನಿರ್ಮಾಣ ಆಗುತ್ತಿಲ್ಲ. ಭ್ರಷ್ಟ ಅಧಿಕಾರಿಗಳಿಗೆ ಕೊಡಬೇಕಾದಂತಹ ಕಪ್ಪ ಕಾಣಿಕೆಯನ್ನು ಕೊಟ್ಟು ಬಿಲ್ಡರ್ಗಳು ಮನಸ್ಸಿಗೆ ಬಂದಂತೆ ಸರ್ಕಾರದ ನಿಯಮಾವಳಿಗಳನ್ನು ಮೀರಿ ಹಾಗೂ ಸರ್ಕಾರಕ್ಕೆ ತೆರಿಗೆ ವಂಚನೆಯನ್ನು ಕೂಡ ಮಾಡಿಕೊಂಡು ರಾಜಾರೋಷವಾಗಿ ಅನಧಿಕೃತವಾಗಿ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಅಂಥ ಅನಧಿಕೃತ ಅಪಾರ್ಟ್ಮೆಂಟ್ಗಳು ಹೆಚ್ಚಾಗಿ ತಲೆ ಎತ್ತುತ್ತಿರುವುದು ರಾಜಧಾನಿ ಬೆಂಗಳೂರಿನ ITBT ಕ್ಷೇತ್ರವೆಂದು ಹೆಸರಾಗಿರುವ ಮಾದೇಪುರ ಕ್ಷೇತ್ರದಲ್ಲಿ ಎನ್ನುವುದಂತೂ ಸತ್ಯ. ಅದರಲ್ಲೂ ಅತಿ ವೇಗವಾಗಿ ಬೆಳೆಯುತ್ತಿರುವ ಸರ್ಜಾಪುರ ರಸ್ತೆಯ ಅಕ್ಕಪಕ್ಕದಲ್ಲಿನ ಪ್ರದೇಶದಲ್ಲಿ ಹೆಚ್ಚಾಗಿ ಆಂಧ್ರ ಪ್ರದೇಶದ ಬಿಲ್ಡರ್ಗಳು ಗಟ್ಟಿಯಾಗಿ ನೆಲೆಯೂರಿದ್ದಾರೆ. ನೂರಾರು ಕೋಟಿ ಬಂಡವಾಳವನ್ನು ಸುರಿದು ಸಾವಿರಾರು ಕೋಟಿಗಳನ್ನು ಬಾಚುವಂತಹ ಬೇನಾಮಿ ಕೆಲಸವನ್ನು ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ. ಅದಕ್ಕೊಂದು ಉದಾಹರಣೆಯನ್ನು ತಮ್ಮ ಮುಂದೆ ಇದೀಗ ಇಡುತ್ತಿದ್ದೇವೆ, ದಯವಿಟ್ಟು ಗಮನಿಸಿ. ಈಗ ನಾವು ತೋರಿಸುತ್ತಿರುವ ಬೃಹತ್ ಅಪಾರ್ಟ್ಮೆಂಟ್ ಕಸವನಹಳ್ಳಿಯ ಮುಖ್ಯ ರಸ್ತೆಯಲ್ಲಿದೆ. ಹಗಲು ರಾತ್ರಿ ಎನ್ನದೆ ಲಕ್ಷಾಂತರ ವಾಹನಗಳು ಜನರು ಓಡಾಡುವಂತಹ ಜನನಿಬಿಡ ಪ್ರದೇಶದಲ್ಲಿದೆ. ಬೆಂಗಳೂರು ದಕ್ಷಿಣ ಜಿಬಿ ವ್ಯಾಪ್ತಿಯ ಕಸವನಹಳ್ಳಿ ವಾರ್ಡ್ ನಂಬರ್ 31ಕ್ಕೆ ಸೇರಿದೆ. ಈ ಕಟ್ಟಡ ನಿರ್ಮಾಣಕ್ಕೆ ಹೊರ ರಾಜ್ಯದ ಬಿಲ್ಡರ್ಗಳು ಬಂಡವಾಳ ಹಾಕಿರುವುದು ಬೆಳಕಿಗೆ ಬಂದಿದೆ. VSR ಡೆವಲಪರ್ಸ್ ಎನ್ನುವ ಹೆಸರಿನಲ್ಲಿ ಬೃಹತ್ ಅಪಾರ್ಟ್ಮೆಂಟ್ಗಳನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡಲಾಗಿದೆ ಎನ್ನುವುದು ಸಾರ್ವಜನಿಕರಿಂದ ತಿಳಿದು ಬಂದಿದೆ. ಬಿಡಿಎ ಹಾಗೂ ಜಿಬಿಎಯಿಂದ ಪಡೆದುಕೊಳ್ಳಬೇಕಾದಂತಹ ಪರವಾನಗಿಗಳನ್ನು ಪಡೆದುಕೊಂಡಿಲ್ಲ ಹಾಗೂ ಸರ್ಕಾರದ ನಿಯಮಾವಳಿಗಳಂತೆ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡಿಲ್ಲ ಎನ್ನುವುದು ತಿಳಿದು ಬಂದಿದೆ. ಕಸವನಹಳ್ಳಿ ಗ್ರಾಮದ ಸರ್ವೆ ನಂಬರ್ 88ರಲ್ಲಿ ರಾಜಾರೋಷವಾಗಿ VSR ಡೆವಲಪರ್ಸ್ ನಿರ್ಮಾಣ ಮಾಡಿರುವ ಅಪಾರ್ಟ್ಮೆಂಟ್ಗಳು ಸುಸಜ್ಜಿತವಾಗಿಲ್ಲ ಎನ್ನುವುದಂತೂ ಸತ್ಯ. ಸರ್ಕಾರದ ಸ್ವತ್ತನ್ನು ಬಳಸಿಕೊಂಡು ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಲಾಗಿದೆ ಎನ್ನುವುದು ಕೂಡ ಗಮನಕ್ಕೆ ಬಂದಿದೆ. ಜೊತೆಗೆ ಅದಕ್ಕೆ ಪೂರ್ವಕವಾದಂಥ ದಾಖಲೆಗಳು ನಮಗೆ ಲಭ್ಯವಾಗಿವೆ. ಈಗಾಗಲೇ VSR ಡೆವಲಪರ್ಸ್ ಹೆಸರಿನಲ್ಲಿ ಮಾರ್ಕೆಟಿಂಗ್ ಕೂಡ ಮಾಡಲಾಗುತ್ತಿದೆ. ಸರ್ಕಾರದಿಂದ ಸಮರ್ಪಕವಾದ ಅನುಮತಿ ಪತ್ರ ಹಾಗೂ ವಾಸಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ನಿರ್ಮಾಣ ಮಾಡಿರುವ ಅಪಾರ್ಟ್ಮೆಂಟ್ಗಳಲ್ಲಿ ಗ್ರಾಹಕರು ಮನೆಗಳನ್ನು ಖರೀದಿಸುವುದು ಸೂಕ್ತವಲ್ಲ ಎನ್ನುವುದಂತೂ ಸತ್ಯ. ಈಗಾಗಲೇ ಹತ್ತಾರು ಸಮಸ್ಯೆಗಳಿಂದ ಕೂಡಿರುವ ಜಮೀನಿನಲ್ಲಿ ಅನಧಿಕೃತವಾಗಿ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿರುವುದು ಕಣ್ಣಿಗೆ ಕುಕ್ಕುತ್ತಿದೆ. ಈ ಸಂಬಂಧ ನಮ್ಮ ಚಾನಲ್ ವರದಿಗಾರರು ಜಿಬಿ ಅಧಿಕಾರಿಯೊಬ್ಬರನ್ನು ವಿಚಾರಿಸಿದಾಗ VSR ಡೆವಲಪರ್ಸ್ ನಿರ್ಮಾಣ ಮಾಡಿರುವ ಅಪಾರ್ಟ್ಮೆಂಟ್ಗಳು ಅನಧಿಕೃತ ಎನ್ನುವುದನ್ನು ನಮಗೆ ತಿಳಿಸಿದ್ದಾರೆ. VSR ಡೆವಲಪರ್ಸ್ ನಿರ್ಮಿಸಿರುವ ಬೃಹತ್ ಅಪಾರ್ಟ್ಮೆಂಟ್ಗಳಲ್ಲಿ ಒಂದಲ್ಲ ಎರಡಲ್ಲ ಹತ್ತಾರು ನಿಯಮಾವಳಿಗಳನ್ನು ಉಲ್ಲಂಘಿಸಲಾಗಿದೆ. ಅದಕ್ಕಾಗಿ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡಿರುವುದು ತಿಳಿದು ಬಂದಿದೆ. ಈ ಕುರಿತಂತೆ ಚಾನಲ್ ಸಮಗ್ರ ವರದಿಗಾಗಿ ಒಂದಿಷ್ಟು ಮಾಹಿತಿಯನ್ನು ಸದ್ಯದಲ್ಲೇ ಕಲೆ ಹಾಕುತ್ತದೆ, ತಮ್ಮ ಮುಂದೆ ಇಡಲಾಗುತ್ತದೆ. ಕೊನೆಯದಾಗಿ ಒಂದು ಕಿವಿ ಮಾತು ಅಂದರೆ, ಗ್ರಾಹಕರು ದಯವಿಟ್ಟು ಕಸವನಹಳ್ಳಿಯಲ್ಲಿ VSR ಡೆವಲಪರ್ಸ್ ನಿರ್ಮಾಣ ಮಾಡಿರುವ ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳನ್ನು ಖರೀದಿಸುವ ಮುನ್ನ ಒಂದು ಸಲ ಯೋಚನೆ ಮಾಡೋದು ಸೂಕ್ತ. ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಅನಧಿಕೃತ ಅಪಾರ್ಟ್ಮೆಂಟಲ್ಲಿ ಮನೆ ಖರೀದಿಸಿ ನೆಮ್ಮದಿಯಿಂದ ಇರಲು ಸಾಧ್ಯವೇ ಎಂದು ಗಂಭೀರವಾಗಿ ಯೋಚನೆ ಮಾಡಬೇಕು. ಮತ್ತೆ ಸಮಗ್ರ ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.